ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂಥ ವಿ ಸೋಮಣ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೋಮಣ್ಣ ಅವರೇ, ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಪುನರಾಗಮನ, ಮತ್ತೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಒಂದು ದೇಶದ ಇತಿಹಾಸದಲ್ಲಿ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಈ ದೇಶಕ್ಕೆ ಇತಿಹಾಸ ಇದೆ ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿರ್ತಕ್ಕಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅವರ ಜನಪರ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿಯ ಚಿಂತನೆ, ಅವ್ರು ಕೈಗೊಂಡಿರ್ತಕ್ಕಂಥ ಐತಿಹಾಸಿಕ ತೀರ್ಮಾನಗಳು ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ವಾಪಸ್ ಬರೋದಕ್ಕೆ ಸಹಕಾರಿಯಾಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ತಗೊಂಡಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಸರ್, ನನ್ನ ಕಡೆ ಪ್ರಶ್ನೆ ಸರ್, ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ತೊರೆದು ಹೋಗಿದ್ರು, ಈಗ ಅವರು ಬರ್ತಾ ಇದ್ದಾರೆ. ಒಂದು ಸತ್ಯ, ಯಾವ್ಯಾವ ಟೈಮಿಗೆ ಏನಾಗಬೇಕೋ ಪ್ರಕೃತಿ ನಿಯಮ, ವಿಧಿಯ ನಿಯಮ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತೆ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಿ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಮತ್ತು ಇನ್ನೊಂದು, ನನಗೆ ಪದೇ ಪದೇ ಕೇಳ್ತೀರಿ ಚುನಾವಣೆ ಅಂತ. ಹೈಕಮಾಂಡು, ನಾನು ರಾಜ್ಯಸಭಾ ಕೇಳಿದ್ದೆ, ಹೈಕಮಾಂಡ್ ನನಗೆ ತುಮಕೂರಿನ ನಿಂತ್ಕೊ ಅಂತ ಏನಾದ್ರು ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಅಂತ ನನಗಿರೋ ಮಾಹಿತಿ. ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ನನ್ನ ಕಡೆ ಪ್ರಶ್ನೆ ಸರ್, ಮುಖದಲ್ಲಿ ಕಳೆ ಮಂದಹಾಸ ಎರಡು ಸೋಮಣ್ಣ ಅವ್ರಿಗೆ ಕಾಣ್ತಾ ಇದೆ ಇವತ್ತು. ಒಂದು, ಯಾರು ನಿಷ್ಠುರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸತ್ಯ ಮಾತಾಡೋರು, ಕೆಲಸನೇ ದೇವರು ಅಂತ ನೆಮ್ಕೊಂಡಿದ್ರೆ ಎಲ್ಲರೂ ಸೋಮಣ್ಣ ಹಾಕೋಕ್ಕಾಗಲ್ತು. ಹಾಗಾಗಿ ಸೋಮಣ್ಣನಲ್ಲಿ ಒಂದು ದೊಡ್ಡ ಕಟ್ಟುಪಾಡು ಇದೆ, ನನ್ನದೇ ಆದಂಥ ಸಂಕಲ್ಪ ಇದೆ, ಚಿಂತನೆ ಇದೆ. ಆ ಚಿಂತನೆಗೆ ಸಾಕಾರವಾಗಿ ಕೆಲಸ ಮಾಡ್ತೀನಿ. ಬಸವರಾಜ ಬೊಮ್ಮಾಯಿಯವರು ನಾನು ಸುಮಾರು ಒಂದು 30 ವರ್ಷಕ್ಕೂ ಮೇಲ್ಪಟ್ಟು ನಾವು ಸ್ನೇಹಿತರು. ಅವ್ರ ನಾಯಕರು ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರು ನಾವು. ಹಾಗಾಗಿ ನನಗೆ ಅತಿ ಹೆಚ್ಚಿಗೆ ಯಾರಾದರೂ ಸ್ಪಂದಿಸೋದು ಅಂದರೆ ಬಸವರಾಜ ಬೊಮ್ಮಾಯಿಯವರು. ಹಾಗಾಗಿರೋದ್ರಿಂದ ನಾವು ಒಟ್ಟಿಗೆ ಇದ್ದೀವಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಸೋಮಣ್ಣ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.